ಬಿಜೆಪಿ ಪಕ್ಷ ನಿಮ್ಮನ್ನ ಯಾವ ಮಟ್ಟಕ್ಕೆ ನೋಡ್ತಾ ಇದೆ, ಲೆಕ್ಕಕ್ಕಿಟ್ಟಿದೆಯಾ? ಅವರು ತಂದೆ ಸ್ಥಾನದಲ್ಲಿ ಇರ್ತೀವಿ, ನಾವು ಮಕ್ಕಳ ಸ್ಥಾನದಲ್ಲಿ ಇರ್ತೀವಿ. ಅಧರ್ಮವಾಗಿ ಮಾಡ್ತಾ ಇದ್ದಾಗ ಅಷ್ಟೇ ವಾಪಸ್ಸನ್ನು ತಿರುಗಿಸಿ ಬೈತೀವಿ. ಟಿಕೆಟ್ಗೋಸ್ಕರನೇ ರೂಪಾಯಿಯವರು ಡೆಲ್ಲಿಗೆ ಹೋಗಿ ಕೂತಿದ್ರು, ಲಾಬಿ ಮಾಡ್ತಾ ಇದ್ರು ಅನ್ನೋ ಮಾತಿತ್ತು. ಎಲ್ಲರ ಧರ್ಮದಲ್ಲೂ ನೀನು ಯಾರಿಗೂ ತೊಂದರೆ ಕೊಟ್ಟು ಬದುಕು ಅಂತಿಲ್ಲ, ಬರ್ದಿಲ್ಲ ಸರ್. ಈಗ ರಾಜಕಾರಣದಲ್ಲಿ ನೀವು ಫೋಕಸ್ಡ್ ಆಗಿದ್ದೀರೋ ಅಥವಾ ಇನ್ಫೋಕಸ್ ಔಟ್ ಫೋಕಸ್ ಆಗಿರೋ ಅಂತ? ಸರ್, ಫೋಕಸ್ ಆಗಿದ್ರೇನೆ ನಾವು ಹಠ ತೊಟ್ಟು ಅದ್ರೊಳಗೆ ಹೋಗಕ್ ಸಾಧ್ಯ. ಇಲ್ಲಾಂದ್ರೆ ಬೇರೆಯವರು ಅವಮಾನಿಸ್ತಾರೆ, ನಾವು ಒಳಗಡೆ ಹೋದ್ರೆ ನನಗೆ ಬೆಲೆ ಕೊಡಲ್ಲ, ನನಗೆ ಮರ್ಯಾದೆ ಕೊಡಲ್ಲ, ನಾನು ಹಿಂಗೆ ಕೂಡಿಸ್ಬೇಕು ಅಂತೆಲ್ಲ ನಾನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋದ್ರೆ ಬೆಳೆಯಕ್ಕೆ ಸಾಧ್ಯನೇ ಇಲ್ಲ. ಹಂಬಲ್ನೆಸ್ ಬಹಳ ಮುಖ್ಯ. ನೀವು ತುಂಬಾ ಹಂಬಲ್ ಆಗಿರ್ಬೇಕು, ಮತ್ತೆ ಕಾಮನ್ ಮ್ಯಾನ್ಗೆ ಈಸಿಲಿ ಆಕ್ಸೆಸಿಬಲ್ ಆಗಿರ್ಬೇಕು. ನಾನೊಬ್ಬ ರೈತನ ಮಗಳಾಗಿ ನಾನು ಮೊದ್ಲಿಂದಾನು ನಾನು ಆಸೆ ಪಟ್ಟಿದ್ದೆ, ನಾನು ಯಾವಾಗ್ಲೂ ರೋಡಲ್ಲೇ ಬಿದ್ದಿರ್ತೀನಿ, ನೀವು ನೋಡಿ ಬೇಕಾದ್ರೆ. ಬಿಜೆಪಿ ಪಕ್ಷ ನಿಮ್ಮನ್ನ ಯಾವ ಮಟ್ಟಕ್ಕೆ ನೋಡ್ತಾ ಇದೆ, ಲೆಕ್ಕಕ್ಕಿಟ್ಟಿದೆಯಾ? ಸರ್, ನಾನು ಇವಾಗ ರಾಜ್ಯ ಸಂಚಾಲಕಿ, ಕಲೆ ಮತ್ತು ಸಾಂಸ್ಕೃತಿಕ ಪ್ರಕೋಷ್ಠಕ್ಕೆ ರಾಜ್ಯ ಸಂಚಾಲಕಿ ಆಗಿದ್ದೀನಿ. ನಾನು ಮೊದಲು ಸಂಸ್ಕಾರ ಭಾರತಿಯಲ್ಲಿ ರಾಜ್ಯ ಉಪಾಧ್ಯಕ್ಷ ಆಗಿದೆ ದಕ್ಷಿಣ ಪ್ರಾಂತಕ್ಕೆ. ಸೊ ಅದು ಬಿಟ್ಟು ಮೊದಲಿಂದನೂ ನಮ್ಮಲ್ಲಿ ಎಲ್ಲರೂ RSS ಜೊತೆನೇ ಜೋಡಿಸ್ಕೊಂಡಿದ್ರು. ನನ್ನ ಅಜ್ಜಿ ಮುತ್ತಜ್ಜಿ ಮನೆಯಿಂದ ನಮ್ಮ ಮನೆಗಳಲ್ಲೇ RSS ಕಾರ್ಯ ನಡೀತಾ ಇತ್ತು. ಸೊ ನಾವೆಲ್ಲರೂ ಮೊದಲಿಂದ ಬಿಜೆಪಿ ಜೊತೆ RSS ಜೊತೆ ಅಂತಾನೆ ಒಡನಾಟ. ಹಂಗಂತ ಬೇರೆಯವ್ರನ್ನ ದ್ವೇಷಿಸ್ತೀವಿ ಅಂತಲ್ಲ, ಎಲ್ಲರ ಬಗ್ಗೆನೂ ಅಭಿಮಾನ ಇದೆ. ನಿಮ್ಮ ನಿಲುವುಗಳು, ನೀವು ಸಿದ್ಧಾಂತಗಳು. ಈಗ ನಾನು ಓದ್ಬೇಕಾರೆ ಕಾಲೇಜಲ್ಲಿ ನನಗೆ ಪ್ರೈಮ್ ಮಿನಿಸ್ಟರ್ ರೋಜ್ಗಾರ್ ಯೋಜನೆಯಲ್ಲಿ 1 ಲಕ್ಷ ರಾಜೀವ್ ಗಾಂಧಿ ಅವ್ರದ್ದು ಲೋನ್ ಬರೋದು. ಅವುಗಳನ್ನು ನಾವುಗಳೆಲ್ಲ ಉಪಯೋಗಿಸ್ಕೊಂಡು ನಾವು ಮಾಡಿದೀವಿ. ಹಂಗಂತ ಅವರು ಇವರು ಅನ್ನೋದಲ್ಲ. ಈಗ ನಾನು ಅದನ್ನೇ ಹೇಳ್ತೀನಿ, ನಮ್ಮ ದೇಶದ ಪ್ರಧಾನಿಗಳನ್ನ ನಾವು ಹೆಮ್ಮೆಯಿಂದ ಏನ್ ಬೇಕಾದ್ರೂ ಕೇಳ್ಬೋದು. ಅವರು ತಂದೆ ಸ್ಥಾನದಲ್ಲಿ ಇರ್ತೀವಿ, ನಾವು ಮಕ್ಕಳ ಸ್ಥಾನದಲ್ಲಿ ಇರ್ತೀವಿ. ಸೊ ಯಾರನ್ನು ದ್ವೇಷಿಸೋದಲ್ಲ. ಅದೇ ರೀತಿ ನಾವು ದೇವೇಗೌಡರಿಗೂ ಅದೇ ಗೌರವ ಕೊಡ್ತೀವಿ, ಯಾರು ಯಾವ ಪಕ್ಷದಲ್ಲಿ ಇದ್ರು ಅಷ್ಟೇನೆ. ಯಾಕಂದ್ರೆ ನಮ್ಮ ದೇಶಕ್ಕೆ ಕೆಲಸ ಮಾಡ್ತಿರ್ಬೇಕಾದ್ರೆ ಆದ್ರೆ ನ್ಯಾಯವಾಗಿರ್ಬೇಕು. ಅಧರ್ಮವಾಗಿ ಮಾಡ್ತಾ ಇದ್ದಾಗ ಅಷ್ಟೇ ವಾಪಸ್ಸನ್ನು ತಿರುಗಿಸಿ ಬೈತೀವಿ. ಸೊ ನಮ್ಮ ಬಿಜೆಪಿ ಅನ್ನೋದು, ನಮ್ಮ ಮನಸ್ಸು ಯಾಕೆ ಬಿಜೆಪಿ ಕಡೆಗೆ ಹೋಗುತ್ತೆ ಅಂತ ಹೇಳಿದ್ರೆ, ನಾವು ಧಾರ್ಮಿಕವಾಗಿ ಎಲ್ಲರ ಬಗ್ಗೆನೂ ಯೋಚನೆ ಮಾಡ್ತಾ ಹೋದಾಗ ಹಿಂಸೆ ಮಾಡದೆ ಜನಗಳಿಗೆ ಏನೇನು ಹಕ್ಕುಗಳು ಸಿಗಬೇಕು ಅದು ಸಿಗ್ತಾ ಹೋಗ್ಬೇಕು, ಮತ್ತೆ ಧರ್ಮದ ನಿಟ್ಟಿನಲ್ಲಿ ಹೋಗ್ಬೇಕು. ಸರ್, ಎಲ್ಲರ ಧರ್ಮದಲ್ಲೂ ನೀನು ಯಾರಿಗೂ ತೊಂದರೆ ಕೊಟ್ಟು ಬದುಕು ಅಂತಿಲ್ಲ, ಬರ್ದಿಲ್ಲ ಸರ್. ಆಧುನಿಕ ಯುಗದಲ್ಲಿ ಬರ್ತಾ 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 ಜನ ಅವ್ರವ್ರೇ ಅಸ್ಯೂಮ್ ಮಾಡ್ಕೊಂಡು ಅವ್ರಿಗೆ ಇಷ್ಟ ಬಂದಂಗೆ ತಮ್ಮ ಫಿಲಾಸಫಿನೂ ತಾವೇ ತಿರ್ಚ್ಕೊಂಡು ಹಂಗೆ ಮಾಡ್ಕೋತಿದ್ದಾರೆ. ಕರೋನಾ ಟೈಮಲ್ಲಿ ಅದಕ್ಕೆ ಪಾಠ ಕಲಿಸಿದೆ ಎಷ್ಟೋ ಜನರಿಗೆ. ಯಾರು ಯಾವಾಗ ಸತ್ತೋಗ್ತೀವೋ ಗೊತ್ತಿಲ್ಲಪ್ಪ, ಆರಾಮಾಗಿ ನೀಟಾಗಿ ಸರಿಯಾಗಿ ಬದುಕಬೇಕು ಅಂತ ಹೇಳೋದು. ಆ ನಿಟ್ಟಿನಲ್ಲಿ ನನಗೆ ಇಲ್ಲಿನ ರಾಜ್ಯಾಧ್ಯಕ್ಷರು ಕೂಡ, ನಮ್ಮ ವಿಜಯೇಂದ್ರ ಸರ್ ಕೂಡ ಎಲ್ರಿಗೂ ಗೌರವ ಕೊಟ್ಟು ಯಂಗ್ಸ್ಟರ್ಸು ಮತ್ತು ಯಾರ್ಯಾರಿಗೆ ಸಾಮಾಜಿಕವಾಗಿ ಕಾಳಜಿ ಇದೆಯೋ ನೀವೆಲ್ಲರೂ ಬಂದು ಒಟ್ಟಿಗೆ ಕೆಲಸ ಮಾಡಿ ಅಂತ ನಮ್ಮನ್ನೆಲ್ಲ ಪ್ರೋತ್ಸಾಹಿಸಿ ಮುಂದಕ್ಕೆ ಕರ್ಕೊಂಡು ಹೋಗ್ತಿದ್ದಾರೆ. ಮೋದಿಜಿ ಕೂಡ ಇವಾಗ ಯಂಗ್ಸ್ಟರ್ಸ್ಗೆ 1 ಲಕ್ಷ ಜನ ಯಂಗ್ಸ್ಟರ್ಸ್ಗೆ ಲೀಡರ್ಶಿಪ್ ಪೊಸಿಷನ್ ಕೊಡಬೇಕು ಅಂತ. ಈಗ ಮೈಥಿಲಿ ಠಾಕೂರ್ ಮೊನ್ನೆ ತಾನೇ ಗೆದ್ರಲ್ಲ. ಸೊ ಇಲ್ಲಿ ಇವರೇ ಬರ್ಬೇಕು ಅವರೇ ಬರ್ಬೇಕು ಅಂತಿರಲ್ಲ. ಯಾರು ಕೆಲಸ ಮಾಡಕ್ಕೆ ಅವ್ರವ್ರಿಗೆ ಒಳಗಿಂದ ಇಚ್ಛೆ ಇದೆಯೋ ಅವ್ರು ಬಂದು ಮುಂದೆ ನಿಂತು ಕೆಲಸ ಮಾಡಬೇಕು ಅಂತ. ಅದಕ್ಕೆ ನಮಗೆ ರೆಕಗ್ನೈಸು ಮಾಡಿ ನಮಗೆಲ್ಲ ಪೋಸ್ಟ್ ಅಂತ ಕೊಟ್ಟಿದ್ದಾರೆ. ಅದು ಹೋಗ್ತಾ ಹೋಗ್ತಾ ಬೆಳೀತಾ ಹೋಗುತ್ತೆ. ಬಟ್ ನಂದು ಎಲೆಕ್ಷನ್ ಕಂಟೆಸ್ಟ್ ಮಾಡಬೇಕು ಅಂತನ್ನೋವಾಗ ನಾವು ಯಾವ ರೀತಿ ಮಾಡ್ತೀವಿ ಅನ್ನೋದು ಅದೊಂದು ದೊಡ್ಡ ಯುದ್ಧದ ಥರ. ಕಳೆದ ಬಾರ ಚುನಾವಣೆಯಲ್ಲೂ ಕೂಡ ಟಿಕೆಟ್ ಆಕಾಂಕ್ಷಿಯಾಗಿದ್ರಿ. ಒಂದಿಷ್ಟು ಹೆಸರುಗಳಿದ್ವು. ತಾರಾ ಮೇಡಮ್ ಇದ್ರು, ಶ್ರುತಿ ಮೇಡಮ್ ಇದ್ರು, ಮಾಳವಿಕಾ ಇದ್ರು. ಅವರ ಜೊತೆ ನಿಮ್ಮ ಹೆಸರು ಕೂಡ ಓಡಾಡ್ತಾ ಇತ್ತು. ಆಮೇಲೆ ಇನ್ನೊಂದು ಮಾತು, ಟಿಕೆಟ್ಗೋಸ್ಕರನೇ ರೂಪಾಯಿಯವರು ಡೆಲ್ಲಿಗೆ ಹೋಗಿ ಕೂತಿದ್ರು, ಲಾಬಿ ಮಾಡ್ತಾ ಇದ್ರು ಅನ್ನೋ ಮಾತಿತ್ತು. ಎಷ್ಟು ಮಟ್ಟಿಗೆ ನಿಜ ಅಂತ? ಸರ್, ನಾನು ಡೆಲ್ಲಿಗೆ ಯಾಕೆ ಹೋಗ್ತಾ ಇರ್ತೀನಿ ಅಂದ್ರೆ, ಒಂದು ನಂದು ಫಿಲಮ್ ವರ್ಕ್ ನಡೀತಿರೋದು ಹಿಂದಿ ಫಿಲಮ್ ಇಂದ. ಇನ್ನೊಂದೇನು ಅಂತ ಹೇಳಿದ್ರೆ, ನಾನು ಪ್ರಧಾನಮಂತ್ರಿ ಯೋಜನೆಗಳನ್ನ ಮೊದಲು ಸೌತ್ ಇಂಡಿಯಾ ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ದೆ. ಸೊ ನನ್ನ ಜನತೆಗೆ ಸೌತ್ ಇಂಡಿಯಾಗೆ ಬರೋ ಅಷ್ಟರಲ್ಲಿ ಖಾಲಿ ಆಗ್ಬಿಟ್ಟಿರ್ತಲ್ಲ. ಸೊ ನಾನು ಇಷ್ಟೆಲ್ಲ ಓದಿ ಇಷ್ಟೆಲ್ಲ ತಿಳ್ಕೊಂಡು ನಾ ಮಾಡಬೇಕು ಅಂತಂದಾಗ, ನನಗೆ ಕೆಪಾಸಿಟಿ ಇದ್ದಾಗ ನಾನು ಯಾಕೆ ಮಾಡಬಾರ್ದು ಅಂತ ನಾವುಗಳು ಅಲ್ಲಿ ಹೋಗಿ ಅಲ್ಲೆಲ್ಲ ಕಡೆಯಿಂದನೂ ಸೌತ್ಗೆ ಹೇಳಿಸಿ, ನಾನು ಇಲ್ಲಿದ್ದು ತಮಿಳ್ನಾಡ್ದು, ಆಂಧ್ರ ಪ್ರದೇಶದ್ದು ಎಲ್ರಿಗೂ ಯಂಗ್ಸ್ಟರ್ಸ್ಗೆ ಮುದ್ರಾ ಲೋನ್ ಆಗಿರಬಹುದು ಅಥವಾ ಇಂಡಸ್ಟ್ರೀಸ್ನ ಸೆಟಪ್ ಮಾಡ್ಕೊಳ್ಳೋದಾಗಿರಬಹುದು. ಸೊ ಅದಕ್ಕೆ 5 ಕೋಟಿ ಸ್ಟಾರ್ಟ್ಅಪ್ ಇಂಡಿಯಾ, ಮೇಕ್ ಇನ್ ಇಂಡಿಯಾಗೆಲ್ಲ ಕೊಡ್ತಾರೆ. ಆಮೇಲೆ ಸೀಡ್ ಫಂಡ್ಸ್ ಅಂತ ಕೊಡ್ತಾರೆ. ಅದನ್ನೆಲ್ಲ ಮಾಡೋದಕ್ಕೆ ಯಾರಿಗೋ ಗೊತ್ತಿಲ್ಲದೆ ಇರೋರಿಗೆ, ಇವಾಗ
ಖಾದಿ ಗ್ರಾಮೋದ್ಯೋಗ ಮಾಡೋರಾಗಿರ್ಬೋದು, ಅಥವಾ ಅನೇಕ ಜನ ರೈತರು ಪಾಪ ನನಗೆ ಫೋನ್ ಮಾಡ್ತಾರೆ, ಮ್ಯಾಮ್ ಫಸಲ್ ಬಿಮಾ ಯೋಜನೆದು ನಂಗೆ ಈ ರೀತಿ ಸಿಕ್ಕಿಲ್ಲ, ಅಥವಾ ಲೋನ್ ಕೊಡ್ತಿಲ್ಲ ನೋಡಿ ಮ್ಯಾನೇಜರ್ ಅಂದಾಗ, ನಾನು ಇಲ್ಲಿಂದಾನೇ ಮ್ಯಾನೇಜರ್ ಹತ್ರ ಎಲ್ಲ ಮಾತಾಡ್ತೀನಿ. ನಾನೇ ಬೆಳಗಾಂಗೆ ಹೋಗ್ಬೇಕು, ನಾನೇ ಹುಬ್ಳಿಗೆ ಹೋಗ್ಬೇಕು ಅಂತಿಲ್ಲ. ನಾ ಮಾತಾಡಿ ಯಾಕೆ ಸರ್ ಕೊಡಿ, ಗ್ಯಾರಂಟಿ ಕೊಡ್ತಿಲ್ಲ ಅಂದಾಗಲೂ ನಾನು ಹೋರಾಟ ಮಾಡ್ತೀನಿ. ಇದು ನನ್ನ ಇಚ್ಛೆ, ನಾನು ಅದಕ್ಕೆ ಹೋಗಿ ನನ್ನ ರಾಜ್ಯದ ಜನರಿಗೆ ನಾನು ಏನೋ ಒಂದು ಮಾಡಬೇಕು ಅಂತ ಹೇಳೋದು. ಆದ್ರೆ ಟಿಕೆಟ್ಗೋಸ್ಕರ ಹೋದಾಗ ಅದು ಮಾಡ್ಲೇಬೇಕಾಗತ್ತಲ್ವ ಸರ್. ಇವಾಗ ನಾನು ಮೇಡಮ್ಗಳೆಲ್ಲ ಮಾಡಿದ್ದು ಅವ್ರವ್ರ ಕಾನ್ಸ್ಟಿಟ್ಯೂನ್ಸಿಲಿ, ನಾನು ಜಯನಗರ ಕೇಳ್ತಾ ಇದ್ದಿದ್ದು. ಸೊ ಅಲ್ಲಿ ಕೇಳಬೇಕು ಅಂತೆಲ್ಲ ಮಾಡಿದಾಗ ನನಗೆ ಲಕ್ಕೀಲಿ ನನ್ನ ರಾಜ್ಯದ ಎಲ್ಲ ಸ್ವಾಮೀಜಿಗಳು ಬಂದು ನನಗೆ ಸಪೋರ್ಟ್ ಮಾಡಿದ್ರು. ರೂಪಾಯಿಯರವ್ರಿಗೆ ನೀವು ಟಿಕೆಟ್ ಕೊಡಬೇಕು, ಅವ್ರಿಗೆ ಎಜುಕೇಷನ್ ಇದೆ, ಎನರ್ಜಿ ಇದೆ, ಮತ್ತು ಹೋರಾಟ ಮಾಡುವ ಶಕ್ತಿ ಇದೆ, ನಾವೆಲ್ಲರೂ ಸಪೋರ್ಟ್ ಮಾಡ್ತೀವಿ ಅಂತ ಅಂದ್ಬಿಟ್ಟು ಅದಕ್ಕೆ ಐ ಆಮ್ ಥ್ಯಾಂಕ್ಫುಲ್ ಟು ದೆಮ್. ಆ ಟೈಮಲ್ಲಿ ನಾನು ಎಲ್ಲ ಕಡೆಯಿಂದನೂ ಫೋರ್ಸ್ ಪುಷ್ ಮಾಡಲೇಬೇಕಾದ್ರೆ. ಈ ವಿಚಾರವಾಗಿ ಅಮಿತ್ ಶಾನು ಭೇಟಿ ಮಾಡಿದ್ರೆ ಅಥವಾ ಭೇಟಿ ಮಾಡೋ ಸಾಧ್ಯ ಆಗಿತ್ತು? ಅಮಿತ್ ಶಾ ಜಿ ಅವ್ರನ್ನ ಮೊದಲೇ ಭೇಟಿ ಮಾಡಿದ್ದೆ ನಾನು. ನಂದು ಪ್ರೊಫೈಲ್ ಎಲ್ಲ ಸಬ್ಮಿಟ್ ಮಾಡಿ ಯಾವಾಗಲೇ ನಾನು ಕೇಳ್ಕೊಂಡಿದ್ದೆ. ಸೊ ಈಗೇನಂದ್ರೆ ಮಹಿಳಾ ಲೀಡರ್ಸು ಅದನ್ನೇ ಹೇಳ್ತಾರೆ, ಮೇಡಮ್ ಎಜುಕೇಟೆಡ್ಸ್ ಎಸ್ಪೆಷಲಿ ನಮ್ಗೆ ಆಗ್ಬೇಕಪ್ಪ ರಾಜಕೀಯ ಅಂತ ಬರೋದೇ ಇಲ್ಲ, ಅಂಥದ್ರಲ್ಲಿ ನೀವು ಬಂದಿದ್ದೀರಾ ಅಂತ ಹೇಳಿದ್ರೆ ನಾವು ಸೇರಿಸ್ಕೊಂಡು ನಾವು ಕೊಡಲೇಬೇಕು ಪೊಸಿಷನ್ ಅಂತ ಅನ್ನೋದು. ಹಾಗಾದ್ರೆ ಮುಂದಿನ ಎಲೆಕ್ಷನ್ ರೆಡಿ ಆಗ್ತಿದ್ದೀರಾ ಹೇಗೆ ಅಂತ? ಅದು ದೇವ್ರು ಮಾಡಿಸ್ತಾನೆ ಸರ್, ಅದನ್ನು ಅವ್ರಿಗೆ ಬಿಟ್ಟಿದ್ದು. ಫಲಾಪೇಕ್ಷೆ ಇಲ್ಲದೆ ನಾನು ಕೆಲಸ ಮಾಡ್ಕೊಂಡು ಹೋಗ್ತಾನೇ ಇರ್ತೀನಿ. ನಂದು 2 ಫಿಲ್ಮ್ ಲೈನಪ್ ಆಗಿದೆ. ನಾಡದೇವಿ ಶ್ರೀ ಚಾಮುಂಡೇಶ್ವರಿ ಮಾಡ್ತಾ ಇದ್ದೀನಿ, ಯಾಕೆ ನನ್ನ ರಾಜ್ಯ ದೇವತೆ ಚಾಮುಂಡೇಶ್ವರಿ ಬಗ್ಗೆ ಫಿಲ್ಮ್ ಮಾಡಿಲ್ಲ ಯಾರು. ಸೊ ಅದು ನನಗೆ, ನಾನು ಅವಳನ್ನ ಚಿಕ್ಕ ವಯಸ್ಸಿಂದ ಪೂಜೆ ಮಾಡ್ಕೊಂಬಂದಿದ್ರಿಂದ ಅವಳು ನನಗೆ ಗೋಚರಿಸಿ ಅದನ್ನು ಹೇಳಿದಾಳೆ. ಈಗ ನಂದು ಆಜಾದ್ ಭಾರತ್ ರಿಲೀಸ್ ಆದ ತಕ್ಷಣ ಚಾಮುಂಡೇಶ್ವರಿ ಇದು ಮಾಡ್ತೀನಿ. ಇನ್ನೊಂದು ಹಿಂದಿ ಫಿಲಮು ಭರತವರ್ಷೆ ಭರತಖಂಡೆ ಅಂತ ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ಇದು ರಾಜಕೀಯವಾಗಿ ಅಂದರೆ ನನ್ನ ಕೆಲಸ, ನನ್ನ ದೇಶದ ಕೆಲಸ ನಡೀತಾನೆ ಇರುತ್ತೆ. ನಾನು ಹಠ ಮಾಡಿ ಡಿಮ್ಯಾಂಡ್ ಮಾಡಿ ಕೇಳೋದು ಕೇಳ್ತೀನಿ. ನಾನು ಬೇರೆಯವ್ರು ನನ್ನ ಬಂದು ಹಿಂಗೆ ಸೆಲೆಕ್ಟ್ ಮಾಡಿ ಕೊಡ್ಲಿ ಅಂತ ಕಾಯಲ್ಲ ಸರ್. ನಾ ಮಾಡ್ತೀನಿ ಕೆಲಸ, ನನಗೆ ಕೊಡಬೇಕು, ಅರ್ಹತೆ ಇದೆ ಕೊಡಬೇಕು. ನಾ ಮಾಡಿ ತೋರಿಸ್ತೀನಿ. ನಾ ಏನೋ ತಗೊಂಡ್ಬಿಟ್ಟು ನಿಮಗೆ ಆಮೇಲೆ ನಾನು ಸೋಂಬೇರಿ ಥರ ಕೂತ್ಕೊಳ್ಳೋದು ಹತ್ರ ಎಲ್ಲ ಮಾಡೋದೇ ಇಲ್ಲ ನಾನು. ಸಿನಿಮಾ ಕ್ಷೇತ್ರದಲ್ಲಿ ಒಂದಷ್ಟು ಸಮಸ್ಯೆಗಳಾಗ್ತವೆ, ಕಾಲೆಳೆಯವ್ರು ಇದ್ದೇ ಇರ್ತಾರೆ. ಸೊ ರಾಜಕಾರಣ ಕೂಡ ತುಂಬ ಸುಲಭ ಅಲ್ಲ. ಇಲ್ಲಿ ನಿಮ್ಮನ್ನ ತೇಜೋವಧೆ ಮಾಡಿರೋರು ಇದ್ದಾರಾ? ತುಂಬಾ ಜನ ಇದ್ದಾರೆ. ಬಟ್ ಆದ್ರೆ ನನ್ನ ಎಲ್ಲರೂ ತುಂಬಾ ಇಷ್ಟಪಡ್ತಾರೆ. ಮೇಡಮ್ ನೀವು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತೀರಾ, ಯಾವ ಕೆಲಸ ಕೊಟ್ರು ನೀವು ಒಂಥರ ಧರ್ಮನಿಷ್ಠೆ, ನಂದು ಕಾರ್ಯನಿಷ್ಠೆ ಅದೆಲ್ಲ ನಿಷ್ಠೆ ವಹಿಸಿ ನೀವು ತುಂಬಾ ಡೆಡಿಕೇಟೆಡ್ ಆಗಿ ಮಾಡ್ತೀರಾ. ಮತ್ ನಾನು ಎಲ್ಲಾ ಕಡೆ ಹಂಬಲ್ ಆಗಿರ್ತೀನಿ. ತುಂಬಾ ಆಟಿಟ್ಯೂಡ್ ತೋರ್ಸೋದು, ನಾನು ಬಿಸಿಲಲ್ಲಿ ಹೋಗಲ್ಲ, ಹಿಂಗ್ ಹೋಗಲ್ಲ, AC ಬೇಕು, ಹಂಗೆಲ್ಲ ಇಲ್ವೇ ಇಲ್ಲ. ಆಮೇಲೆ ಎಲ್ಲಾ ಕಡೆ ಟ್ರಾವೆಲ್ ಮಾಡಿದ್ರು ನಂದೇ ಖರ್ಚು ವಹಿಸ್ಕೊಂಡೆ ನಾನು ಹೋಗ್ತೀನಿ. ನನ್ಗೆ ಯಾರೋ ಇನ್ನೊಬ್ರು ಸ್ಪಾನ್ಸರ್ ಮಾಡ್ಬೇಕು ಸರ್. ಒಂದ್ ಕಡೆ ನಾನು ಮಹಿಳೆಯರಿಗೆ ಅದನ್ನೇ ಹೇಳೋದು, ಮಹಿಳೆ ಇಂಡಿಪೆಂಡೆಂಟ್ ಆಗಿದ್ದಾಗ ಮತ್ತೆ ಅವಳ ದುಡ್ಡನ್ನ ಅವಳೇ ದುಡ್ಕೋತಾ ಇದ್ದಾಗ ನನ್ಗೆ ಇನ್ನೊಬ್ರು ಕೊಟ್ರೇನೆ ನಾನು ಇದೋಗಿ ಈ ಕೆಲಸ ಮಾಡ್ಕೊಂಡ್ ಬರೋದು ಅಂತ ಕಾಯಲ್ಲ. ನನಗಿದು ಚಿಕ್ಕ ವಯಸ್ಸಿಂದ ನನ್ನ ತಾಯಿ ಮತ್ತೆ ನನ್ನ ಸಾಕು ತಂದೆ ಇವರೆಲ್ಲ ಇದನ್ನೇ ಬೆಳೆಸಿರೋದು. ನನಗೆ ಇಂಡಿಪೆಂಡೆಂಟ್ ಆಗಿ ನನಗೆ ನಾನು ದುಡ್ಕೊಂಡ್ಬಿಟ್ಟಾಗ ನಾನು ಕೆಲಸಗಳನ್ನ ಮಾಡಿ ಇವಾಗ್ಲೂ ಕೂಡ ನಾನೆಲ್ಲ ಹೋಗಿ ಗೌರ್ಮೆಂಟ್ ಡಾಕ್ಯುಮೆಂಟ್ರೀಸು, ಅಡ್ವರ್ಟೈಸ್ಮೆಂಟ್ಸ್ ಆಗಿರಲಿ, ಇವೆಂಟ್ಸ್ ಆಗಿರಲಿ, ಅಥವಾ ಎಷ್ಟು ಪ್ರಾಜೆಕ್ಟ್ಗಳನ್ನ ಮಾಡಿನೇ ಕಷ್ಟಪಟ್ಟು ನಾನು ದುಡಿಯೋದು. ಎಲ್ಲೋ ಮೇಲಿಂದ ಹಿಂಗೆ ಉದ್ರು. ಯಾಕಂದ್ರೆ ಫಿಲಮ್ ಇಂದ ಬರೋದೇನಾಗುತ್ತೆ, 2 ವರ್ಷಕ್ಕೊಂದ್ಸತಿ ಯಾವಾಗಲೋ ಫಿಲಮ್ ಮುಗಿದು ಎಲ್ಲ ಆದ್ಮೇಲೆ ಬರೋದು ದುಡ್ಡು. ಸೊ ನಾವು ಇಂಡಿಪೆಂಡೆಂಟ್ ಆಗಿದ್ದಾಗ ನಾವು ತಕ್ಷಣ ಏನೋ ಒಂದು 10 ಕೆಲಸ ಹೇಳಿದ್ರು ಪಟ್ ಅಂತ ಕೆಲಸ ಮಾಡ್ಕೊಂಡು ಹೋಗ್ತೀವಿ. ಅದಕ್ಕೆ ನಮ್ಮ ಈಗ ಆಫೀಸಲ್ಲೂ ಅಷ್ಟೇ, ನಮ್ಮ BJP ಆಫೀಸಲ್ಲಿ ಮತ್ತು ನನ್ನ ಹಿರಿಯರೆಲ್ಲರೂ ನನ್ನ ಅಪ್ರಿಷಿಯೇಟ್ ಮಾಡ್ತಾರೆ. ರೂಪಾಯಿಯರವ್ರಿಗೆ ಏನೇ ಕೆಲಸ ಕೊಟ್ಟರು ನಿಷ್ಠೆಯಿಂದ ಚೊಕ್ಕವಾಗಿ ಮುಗಿಸಿರ್ತಾರೆ, ಕರೆಕ್ಟಾಗಿ ಎಫರ್ಟ್ ಹಾಕಿ ಮಾಡಿರ್ತಾರೆ ಅಂತ ನಮ್ಮ ರಾಜ್ಯಾಧ್ಯಕ್ಷರು ತುಂಬ ಸತಿ ಹೊಗಳಿದ್ದಾರೆ. ಸೊ ನಮಗೆ ನಮ್ಮ ದೇಶದಲ್ಲಿ ಒಳ್ಳೆ ನಾಯಕರಿದ್ದು, ರಾಜ್ಯದಲ್ಲೂ ಒಳ್ಳೆ ನಾಯಕರಿದ್ದಾಗ ನಮ್ಮ ಥರ ಎಜುಕೇಟೆಡ್ ಮಹಿಳೆಯರಿಗೆ ಮತ್ತು ಹುಡುಗರು ಆಗಿರಲಿ, ಎಲ್ಲ ಹುಡುಗರಿಗೂ ಅಷ್ಟೇ, ಎಲ್ರಿಗೂ ಮೋಟಿವೇಟ್ ಮಾಡ್ತಾರೆ. ನೀವು ಇದೆಲ್ಲ ಮಾಡ್ಕೊಂಬನ್ನಿ ಅಂತ ಹೊಸ ಟಾಸ್ಕ್ಗಳು ಕೊಡ್ತಾರೆ ನಮಗೆ. ಆ ಕೆಲಸಗಳೆಲ್ಲ ಮುಗಿಸ್ಬೇಕು. ನೀವು ವಿದೇಶದಲ್ಲಿದ್ರಿ, ಅಲ್ಲಿ ನಿಮ್ಮ ಸಾಕು ತಂದೆ ಒಬ್ಬರಿದ್ದು, ಅವ್ರ ಬಗ್ಗೆ ಹೇಳಿ. ರವಿ ರಾಜಗೋಪಾಲ್ ಅವರಂತ, ಗಾಯತ್ರಿ ರವಿ ಅಂತ ಅವ್ರ ವೈಫು. ನಾನು ಅಲ್ಲಿಗೆ ಹೋದಾಗ ಅಂದರೆ ನಮ್ಮ ಮನೇಲಿ ನಾವು 3 ಜನ ಹೆಣ್ಮಕ್ಳಲ್ವಾ, ಸೊ ನನಗೆ
ನಾವೇನಂದ್ರೆ ಚಿಕ್ಕ ವಯಸ್ಸಿಂದ ಫೈನಾನ್ಷಿಯಲಿ ನನ್ಗೆ ಯಾರೋ ದುಡ್ಡು ಕೊಟ್ಬಿಟ್ಟು ಬೆಳೆಸಿ ನೋಡ್ಕೊಳ್ಳಿ ಅನ್ನೋದಕ್ಕೆ ಎಕ್ಸ್ಪೆಕ್ಟೇಷನ್ ಇತ್ತು ಅಂತಲ್ಲ. ಆ ಥರ ನಮ್ಮಲ್ಲಿ ಜಾಸ್ತಿ ಪ್ರಾಮುಖ್ಯತೆ ನಾವು ಜ್ಞಾನಕ್ಕೆ ಕೊಡೋದು. ದುಡ್ಡು ನಾವೇ ದುಡ್ಕೋಬೇಕು ಅನ್ನೋದು, ನಾವೇ ಕೆಲಸ ಮಾಡಬೇಕು, ನಾವೇ ದುಡ್ಕೋಬೇಕು. ಅದನ್ನ ನಮ್ಮಮ್ಮ ಮೊದಲಿಂದ ಹೇಳ್ಕೊಟ್ಬಿದ್ದಾರೆ ಚಿಕ್ಕ ವಯಸ್ಸಲ್ಲಿ. ಸೊ ನಾವು ಸ್ಕೂಲ್ಗೆ ಹೋಗೋವಾಗ್ಲೂ ದುಡ್ಕೋತಿದ್ವಿ, ಕಾಲೇಜ್ಗೆ ಹೋಗೋವಾಗ್ಲೂ ಪಾರ್ಟ್ ಟೈಮ್ ಜಾಬ್ ಹೋಗ್ತಿದ್ವಿ. ನಾನು, ನಮ್ಮ ಅಕ್ಕ, ನನ್ನ ತಂಗಿ 3 ಜನ ನಾವು ಕಾಲೇಜ್ ಮುಗಿಸಿ ಪಾರ್ಟ್ ಟೈಮ್ ಜಾಬ್ಗೆ ಹೋಗಿ ಮನೆಗೆ ಬರ್ತಿದ್ವಿ. ಸೊ ಹಂಗೆ ಬೆಳೆದದ್ ರೂಢಿ ಆಗಿದೆ. ಸೊ ನನಗೆ ಅಮೆರಿಕಾದಲ್ಲಿ ರವಿ ರಾಜಗೋಪಾಲ್ ಅವರು ನನ್ನನ್ನು ಅಡಾಪ್ಟ್ ಮಾಡಿಕೊಂಡು, ಅವರು ನಮ್ಮಲ್ಲಿ ಸಮಾಶ್ರಯಣ ಅಂತ ಕರಿತೀವಿ, ಅಂದ್ರೆ ಶಂಕುಚಕ್ರ ಹಾಕೊಂಡು ದೇವ್ರ ಮುಂದೆ ನಮ್ಮನ್ನ ಸ್ವೀಕರಿಸೋದು, ಅದೆಲ್ಲ ಮಾಡಿ ನನಗೆ ಜ್ಞಾನದಲ್ಲಿ ನನ್ನನ್ನು ಬೆಳೆಸ್ತಾ ಹೋದ್ರು. ಸೊ ಐ ಆಮ್ ಥ್ಯಾಂಕ್ಫುಲ್ ಟು ಹಿಮ್. ಯಾಕೆ ಅಂತ ಹೇಳ್ತೀನಿ, ನನ್ನ ಎಂಥ ಕಷ್ಟಕರವಾದ ಸಿಚುವೇಶನ್ಗೆ ನಾನು ಸಿಕ್ಕಾಕೊಂಡ್ರು ನನಗೆ ಗೊತ್ತು, ನನ್ನ ಕಾಡಲ್ಲಿ ಬಿಟ್ಟರು, ಎಲ್ಲೋ ಬಿಸಾಕಿದ್ರು, ಅಥವಾ ನನ್ನ ಲೈಫಲ್ಲಿ ಪೂರ್ತಿ ಕೆಳಗೆ ಬಿದ್ದೋದ್ರು ನಾನು ದೇವ್ರ ಎನರ್ಜಿನ ಇಟ್ಕೊಂಡು ನಾನು ಹೇಗೆ ಮತ್ತೆ ವಾಪಸ್ ಬರಬೇಕು, ಹೇಗೆ ಮತ್ತೆ ಒಂದೊಂದೇ ಸ್ಟೆಪ್ಪು ಮೇಲಕ್ಕೆ ಬರಬೇಕು ಅನ್ನೋದನ್ನ ಹೇಳ್ಕೊಟ್ಟು ಬಿಟ್ಬಿಟ್ರೆ ನಮ್ಮನ್ನ ನೋಡಿ ನಾವೆಲ್ಲಿ ಬೇಕಾದ್ರೂ ಬದುಕಬಹುದು. ಆಮೇಲೆ ಡಿಪ್ರೆಷನ್ಗೆ ಹೋದೆ ಅನ್ನೋದು, ಇನ್ನೊಂದು ಯಾವುದೋ ಒಂದು ಹೀಲಿಂಗ್ ಕೋರ್ಸ್ಗೆ ಹೋಗ್ತಂಗೆಲ್ಲ ನಂಗೇನೂ ಆಗಲ್ಲ. ನೋ ಡಿಪ್ರೆಷನ್ ಅಟ್ ಆಲ್. ಯಾಕೆಂದ್ರೆ ನಾನು ಅಷ್ಟು ಬ್ಯುಸಿಯಾಗಿ ನನ್ನನ್ನು ನಾನೇ ಹುಚ್ಚಿ ಥರ ಕೆಲಸ ಮಾಡ್ತಾ ವರ್ಕೋಹಾಲಿಕ್ ಆಗಿದ್ದಾಗ ನಿಮ್ಗೆ ಡಿಪ್ರೆಷನ್ಗೆ ಹೋಗೋಕ್ಕೂ ಟೈಮ್ ಸಿಕ್ಕಲ್ಲ. ತುಂಬಾ ದಪ್ಪ ಇದ್ದೀರಾ, ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಇಂದ ಸಣ್ಣ ಆಗ್ಬೇಕಾ? ಎಷ್ಟೋ ಜನ ಹೇಳ್ತಾ ಇದ್ರಿ, ಸರ್ ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್, ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ. 100% ಯಾವ ಜಿಮ್ಗೂ ಹೋಗ್ದಂಗೆ ವರ್ಕೌಟು ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು. ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ. ಯಾರಾಗ್ತಾರೆ MLA ಅಭ್ಯರ್ಥಿ 2028? ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ.